ರಾತ್ರಿ 9 ಗಂಟೆಗೆ ಇದು ಬಿಟ್ಟಿದ್ದಾರೆ ಅವ್ರ ಮನೆ ಸಿಂಗ್ಸಂದ್ರ ಅಂತ ಇದೆಯಲ್ಲ, ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ಡ್ರೈವರ್, ಅವ್ರ ಮನೆ ಡ್ರೈವರ್ ಒಬ್ಬ ಇದ್ದಾನೆ, ಅವ್ರ ಡ್ರೈವರು, ಇಲ್ಲಿ ಅರುಂಧತಿ ಅವರು, ಅವ್ರ ಮಗಳು ಕಾವ್ಯ, ಇನ್ನ 2 ವರ್ಷದ ಮಗು ಅವರು, ಶಂಕರ್ನಾಗ್ ಅವರ ಮಗಳು. ಅವಳು ಎಲ್ಲ ಹಾಕೊಂಡು ಹೊರಟಿದ್ದಾರೆ. ಚಿತ್ರದುರ್ಗವರೆಗೂ ಡ್ರೈವರ್ ಓಡಿಸಿದ್ದಾನೆ. ಚಿತ್ರದುರ್ಗ ಆದಮೇಲೆ ನಿಂಗೆ ನಿದ್ದೆ ಬರುತ್ತೇನೋ, ನಾನು ಓಡಿಸ್ತೀನಿ ಬಿಡೋ ಅಂಥೇಳಿ ಅವ್ರು ಕೂತಿದ್ದಾರೆ. ಡ್ರೈವರು ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಭರಮಸಾಗರ ಅಂತ, ದಾವಣಗೆರೆಗೂ ಚಿತ್ರದುರ್ಗಕ್ಕೂ ಮಧ್ಯೆ. ಅವಾಗೆಲ್ಲ ಸಿಂಗಲ್ ರೋಡ್, ಚಿಕ್ಕ ರೋಡು, ಒಂದು ಇಷ್ಟು ದಪ್ಪ ರೋಡ್, ಹಿಂಗೆ ಎಳಗಿಳಿದ್ರು ಜಾಸ್ತಿ ಚಿಕ್ಕ ರೋಡ್ ಸರ್. ಸರಿ, ಹಿಂಗೆ ಹೋಗಿ ಟರ್ನ್ ಮಾಡಿದ್ದಾರೆ. ಅವ್ರು ಮಾತಿದ್ರೆ 100 ಹಿಡಿತಾರೆ, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೊಡೆಯೋರು ಅವತ್ತಿನ ಕಾಲಕ್ಕೆ. ಅಯ್ಯೋ, ಹೊಡೆದ ಕಾರಲ್ಲಿ ಕೂತಾರೆ, ಯಾರೂ ಕೂತ್ಕೊಳ್ಳಲ್ಲ ಅವ್ರ ಕಾರಲ್ಲಿ, ಆ ಥರ. ಸರಿ, ಹೋಗ್ತಾ ಇದ್ದಾರೆ. ಇಲ್ಲಿಂದ ಅಷ್ಟೇ ಡಿಸ್ಟೆನ್ಸ್ ಸರ್, ಒಂದು 500 ಮೀಟ್ರು ಇಲ್ಲ, 500 ಅಡಿನೂ ಇಲ್ಲ. ಒಂದು 10 ವೀಲ್ದು ಒಂದು ಹಳೇ ಲಾರಿ ಕೆಟ್ಟು ನಿಂತ್ಬಿಟ್ಟಿದೆ, ಲೈಟ್ ಇಲ್ಲ. ಇವ್ರು ಹೋಗಿ ಆ ಲಾರಿ ಹೊಡೆದೇಟಿಗೆ ಅರ್ಧ ಕಾರು ಲಾರಿ ಅಡಿ ತೊಳ್ಕೊಂಬಿಟ್ಟು, ಅಲ್ಲಿ ಶಂಕರ್ನಾಗ್ ತಲೆನೂ ಇಲ್ಲ, ಅವ್ರ ಡ್ರೈವರ್ ತಲೆನೂ ಇಲ್ಲ. ಈ ಸೀಟ್ ಕಟ್ಟಾಗಿ ಅರುಂಧತಿಯವ್ರ ಕಾಲು ಹೊಡೀತು.